ನಮಸ್ಕಾರ ಮಕ್ಕಳೇ, ಇದು ಗಣಿತ ಪ್ರಕಾಶ ಭಾಗ 1 7ನೇ ತರಗತಿ ಕನ್ನಡ ಮಾಧ್ಯಮ ಅಧ್ಯಾಯ 2 ಅಂಕಗಣಿತದ ಉಕ್ತಿಗಳು ಪಾಠದಲ್ಲಿ ಇದನ್ನು ನಾವು ಅಭ್ಯಾಸ 44ನೇ ಪುಟದಲ್ಲಿರ್ತಕ್ಕಂಥ ಕಂಡುಹಿಡಿಯಿರಿ ಲೆಕ್ಕಗಳನ್ನು ಮಾಡುತ್ತಾ ಹೋಗೋಣ. ಈ ಒಂದು ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಮಕ್ಕಳೇ, ಮತ್ತು ಬೆಲ್ ಬಟನ್ ಒತ್ತಿ ಆಲ್ ಅನ್ನೋ ಆಪ್ಷನನ್ನು ಆರಿಸ್ಕೊಳ್ಳಿ ಮಕ್ಕಳೇ. ಈಗ 1ನೇ ಪ್ರಶ್ನೆ ಓದೋಣ. ಮುಂದಿನ ಸನ್ನಿವೇಶಗಳನ್ನು ಓದಿ ಪ್ರತಿಯೊಂದಕ್ಕೂ ಸೂಕ್ತವಾದ ಉಕ್ತಿಯನ್ನು ಬರೆಯಿರಿ ಮತ್ತು ಅವುಗಳ ಬೆಲೆಯನ್ನು ಕಂಡುಹಿಡಿಯಿರಿ. ಬೇಗೂರಿನ ಜಿಲ್ಲಾ ಮಾರುಕಟ್ಟೆ ವಾರದ ಎಲ್ಲ 7 ದಿನಗಳು ಕಾರ್ಯನಿರ್ವಹಿಸುತ್ತದೆ. ರಹೀಂ ತನ್ನ ಹಣ್ಣಿನ ತೋಟದಿಂದ ಪ್ರತಿದಿನ 9 kg ಮಾವಿನ ಹಣ್ಣನ್ನು ಪೂರೈಸುತ್ತಾನೆ ಮತ್ತು ಶ್ಯಾಮ್ ತನ್ನ ಹಣ್ಣಿನ ತೋಟದಿಂದ ಈ ಮಾರುಕಟ್ಟೆಗೆ ಪ್ರತಿದಿನ 11 kg ಮಾವಿನ ಹಣ್ಣನ್ನು ಪೂರೈಸುತ್ತಾನೆ. ಸ್ಥಳೀಯ ಮಾರುಕಟ್ಟೆಗೆ ಒಂದು ವಾರದಲ್ಲಿ ಅವರು ಪೂರೈಸಿದ ಮಾವಿನ ಹಣ್ಣಿನ ಪ್ರಮಾಣವನ್ನು ಕಂಡುಹಿಡಿಯಿರಿ. ಅದಕ್ಕೆ ಉಕ್ತಿಯನ್ನು ಬರೀಬೇಕು, ಬೆಲೆಯನ್ನು ಕೂಡ ಕಂಡುಹಿಡಿಬೇಕು. ಈಗ ಬೇಗೂರಿನ ಜಿಲ್ಲಾ ಮಾರುಕಟ್ಟೆ ಒಟ್ಟು ನಡೆಯುವ ದಿನಗಳು 7. ರಹೀಂ ಮಾರುಕಟ್ಟೆಗೆ ಪ್ರತಿದಿನ 9 kg ಮಾವಿನ ಹಣ್ಣು ಪೂರೈಸ್ತಾನೆ. ಅವನು ವಾರಕ್ಕೆ 7 ದಿನ ಆದರೆ ಪ್ರತಿದಿನ 9 ಆದರೆ 9 7 63 kg ಮಾವಿನ ಹಣ್ಣನ್ನು ಅವನು ಪೂರೈಕೆ ಮಾಡ್ತಾನೆ. ಶ್ಯಾಮ್ ಮಾರುಕಟ್ಟೆಗೆ ಪ್ರತಿದಿನ 11 kg ಮಾವಿನ ಹಣ್ಣು ಪೂರೈಕೆ ಮಾಡ್ತಾನೆ. ಪ್ರತಿದಿನ ಒಂದು ದಿನಕ್ಕೆ 11 kg ಆದರೆ ವಾರಕ್ಕೆ 11 7 77 7 ದಿನ 77 kgಯನ್ನು ಅವನು ಇದು ಮಾಡ್ತಾನೆ. ಸರಿನಾ? ನೆಕ್ಸ್ಟು ಉಕ್ತಿ. ಈಗ ಉಕ್ತಿ ಒಟ್ಟು ವಾರಕ್ಕೆ 2ರಿಂದ ಪೂರೈಕೆಯಾದ ಮಾವಿನ ಹಣ್ಣುಗಳು ಒಂದು ವಾರಕ್ಕೆ. ಈಗ ರಹೀಮನಿಂದ 9 kg 7 ದಿನಕ್ಕೆ 9 × 7 ಪ್ಲಸ್ ಶ್ಯಾಮ್ನಿಂದ 11 × 7 7 ದಿನಕ್ಕೆ. ಇದು ಉಕ್ತಿ. ಇದನ್ನು ನಾವು 9 7 63 11 7 77 ಕೂಡಿದ್ರೆ 140 kg. ರಹೀಂ ಮತ್ತು ಶ್ಯಾಮ್ ಇಬ್ಬರೂ ಸೇರಿ ಮಾರುಕಟ್ಟೆಗೆ 140 kg ಹಣ್ಣನ್ನು ಅವರು ಒದಗಿಸ್ತಾರೆ. 2ನೇ ಪ್ರಶ್ನೆ. ಬಿನು ತಿಂಗಳಿಗೆ 20,000 ಸಂಪಾದಿಸುತ್ತಾಳೆ. ಅವಳು ಪ್ರತಿ ತಿಂಗಳು ಬಾಡಿಗೆಗೆ 5,000, ಆಹಾರಕ್ಕೆ 5,000 ಮತ್ತು ಇತರೆ ಖರ್ಚುಗಳಿಗೆ 2,000 ವ್ಯಯಿಸುತ್ತಾಳೆ. ಒಂದು ವರ್ಷದ ಅಂತ್ಯದ ವೇಳೆಗೆ ಬಿನು ಎಷ್ಟು ಹಣ ಉಳಿಸುತ್ತಾಳೆ? ಈಗ ಬಿನು ತಿಂಗಳ ಸಂಪಾದನೆ 20,000 ರೂಪಾಯಿ. ಅವಳ ಖರ್ಚು ಬಾಡಿಗೆಗೆ 5,000, ಆಹಾರಕ್ಕೆ 5,000, ಇತರೆ ಖರ್ಚಿಗೆ 2,000. ಒಟ್ಟು ಖರ್ಚು 12,000, ಉಳಿತಾಯ 8,000. 20,000ದಾಗ 12,000 ಖರ್ಚು ಮಾಡಿದರೆ 8,000 ಉಳಿಸ್ತಾಳೆ. ವರ್ಷದ ಉಳಿತಾಯ ಎಷ್ಟು? 12 ತಿಂಗಳಿಗೆ, ಒಂದು ತಿಂಗಳಿಗೆ 8,000 ಆದರೆ 12 ತಿಂಗಳಿಗೆ 12ರಿಂದ ಗುಣಿಸ್ತೀವಿ. 12 8 96,000 ರೂಪಾಯಿ ಅವಳು ಉಳಿತಾಯ ಮಾಡ್ತಾಳೆ. ಇದನ್ನು ಉಕ್ತಿಯಲ್ಲಿ ಬರೆದ್ರೆ ನಾವು 12 ಇಂಟು ಹಾಕ್ತೀವಿ. 12 ಉಳಿತಾಯ. 20,000ದಾಗೆ ನಾವು ಖರ್ಚನ್ನು ಕಳಿಬೇಕು. 20,000ದಾಗೆ ಖರ್ಚೆಷ್ಟು? 5,000, 5,000 ಬಾಡಿಗೆ, 5,000 ಆಹಾರಕ್ಕೆ 5,000, ಇತರೆ ಖರ್ಚು 2,000. ಟೋಟಲ್ 12,000 ಅವಳು ಖರ್ಚು ಮಾಡಿದರೆ 20,000ದಾಗ 12,000 ಹೋದರೆ 8,000. 12 8 96,000 ಅವಳ ವರ್ಷದ ಉಳಿತಾಯ. 96,000. ಓಕೆನಾ? ನೆಕ್ಸ್ಟ್ ಸೀನೆ ಪ್ರಶ್ನೆ. ಹಗಲಿನಲ್ಲಿ ಒಂದು ಬಸವನ ಹುಳು ಕಂಬದ ಮೇಲೆ 3 ಸೆಂಟಿಮೀಟರ್ ಏರುತ್ತದೆ ಮತ್ತು ರಾತ್ರಿ ನಿದ್ದೆ ಮಾಡುವಾಗ ಆಕಸ್ಮಿಕವಾಗಿ 2 ಸೆಂಟಿಮೀಟರ್ ಕೆಳಗೆ ಜಾರುತ್ತದೆ. ಕಂಬ 10 ಸೆಂಟಿಮೀಟರ್ ಎತ್ತರವಿದ್ದು ಅದರ ಮೇಲ್ಭಾಗದಲ್ಲಿ ರುಚಿಕರವಾದ ಖಾದ್ಯ ಇದೆ. ಬಸವನ ಹುಳು ಎಷ್ಟು ದಿನಗಳಲ್ಲಿ ಅದನ್ನು ಪಡೆಯುತ್ತದೆ? ಈಗ ಒಂದು ದಿನಕ್ಕೆ ಒಂದು ಹಗಲು ಒಂದು ರಾತ್ರಿ ಇರುತ್ತೆ. ಹಗಲು 3 ಸೆಂಟಿಮೀಟರ್ ಮೇಲಕ್ಕೆ ಏರುತ್ತೆ, ರಾತ್ರಿ 2 ಸೆಂಟಿಮೀಟರ್ ಕೆಳಗಿಳುತ್ತೆ. ಏರೋದನ್ನು +3 ಅಂತ ಮಾಡ್ಕೊಂಡ್ರೆ, ಇಳಿಯೋದನ್ನು ಜಾರುತ್ತಲ್ಲ ಅದನ್ನು ಮೈನಸ್ ಅಂತ ಮಾಡ್ಕೊಳ್ಳೋಣ. ಒಂದು ದಿನಕ್ಕೆ ಎಷ್ಟು ಏರುತ್ತೆ? +3 -2, 3 2 ಹೋದರೆ 1 ಸೆಂಟಿಮೀಟ್ರ್ ಅದು ಒಂದು ದಿನಕ್ಕೆ ಏರುತ್ತೆ. ಒಂದನೇ ದಿನ 1 ಸೆಂಟಿಮೀಟ್ರು ಏರಿದೆ.
ಆದರೆ ಅದು ಗರಿಷ್ಠ 3 ಸೆಂಟಿಮೀಟ್ರ್ವರೆಗೂ ಏರಿ ಹೋಗಿ ಬಂದಿದೆ, ವಾಪಸ್ಸು 2 ಸೆಂಟಿಮೀಟ್ರ್ ಕೆಳಗೆ ಇಳಿದಿದೆ. ಎರಡನೇ ದಿನ 2 ಸೆಂಟಿಮೀಟ್ರು ಇಲ್ಲಿ 1 ಸೆಂಟಿಮೀಟ್ರ್ ಏರಿತ್ತು, ಅಲ್ಲಿಂದ 3 ಸೆಂಟಿಮೀಟ್ರ್ ಅಂದರೆ ಗರಿಷ್ಠ 4 ಸೆಂಟಿಮೀಟ್ರ್ವರೆಗೂ ಹೋಗಿತ್ತು. ಆದರೆ ಮತ್ತೆ 2 ಸೆಂಟಿಮೀಟ್ರ್ ಕೆಳಗಿಳಿದು 2 ಸೆಂಟಿಮೀಟ್ರು ಏರಿದೆ. ಈ ಮೂರನೇ ದಿನ 3 ಸೆಂಟಿಮೀಟ್ರು, 4ನೇ ದಿನ 4 ಸೆಂಟಿಮೀಟ್ರು, 5ನೇ ದಿನ 5 ಸೆಂಟಿಮೀಟ್ರು, 6ನೇ ದಿನ 6 ಸೆಂಟಿಮೀಟ್ರು. 6 ಸೆಂಟಿಮೀಟ್ರ್ 6ನೇ ದಿನ 6 ಸೆಂಟಿಮೀಟ್ರ್ನಲ್ಲೈತೆ, ಅಲ್ಲಿಂದ 3 ಸೆಂಟಿಮೀಟ್ರ್ ಮ್ಯಾಕ್ ಏರಿದ್ರು 9, ಗರಿಷ್ಠ 9ಕ್ಕೆ ಏರುತ್ತೆ 7ನೇ ದಿನ. ಮತ್ತು ಅಲ್ಲಿ 2 ಮೈನಸ್ ಜಾರಿ ಮತ್ತು 7 ಸೆಂಟಿಮೀಟ್ರ್ ಬರುತ್ತೆ. 8ನೇ ದಿನ ಏನು ಮಾಡುತ್ತೆ, 7 ಸೆಂಟಿಮೀಟ್ರ್ನಲ್ಲಿ ಇರ್ತಕ್ಕಂಥ ಒಂದು ಹುಳು 3 ಸೆಂಟಿಮೀಟ್ರ್ ಏರಿ 10 ಸೆಂಟಿಮೀಟ್ರಿಗೆ ಹೋಗ್ಬಿಡುತ್ತೆ. ಹಂಗಾಗಿ 8ನೇ ದಿನವೇ ಅದು ಗರಿಷ್ಠ ಅಂದರೆ 10 ಸೆಂಟಿಮೀಟ್ರಿಗೆ ಹೋಗ್ಬಿಡ್ತು, ಅಲ್ಲಿ ಅದಕ್ಕೆ ಕಂಬ ಏರ್ಬಿಡ್ತು. ಹಂಗಾಗಿ ಅಂದರೆ 8ನೇ ದಿನ ಅದು 10 ಸೆಂಟಿಮೀಟ್ರ್ ಕಂಬದ ಮೇಲ್ಭಾಗಕ್ಕೆ ಏರಿ ಆ ಖಾದ್ಯವನ್ನು ಪಡಿತತೆ. ಅರ್ಥ ಆಯ್ತಾ ಮಕ್ಕಳೇ? ಈ ಒಂದು ವಿಡಿಯೋದಲ್ಲಿ ಎ ಮತ್ತು ಬಿ ಒಂದೇ ಲೆಕ್ಕದಲ್ಲಿರ್ತಕ್ಕಂಥ ಎ ಬಿ ಸಿ ಲೆಕ್ಕಗಳನ್ನು ಮಾಡಿದ್ವಿ. ಮುಂದಿನ ವಿಡಿಯೋದಲ್ಲಿ ಮುಂದಿನ ಲೆಕ್ಕಗಳನ್ನು ಮಾಡೋಣ ಮಕ್ಕಳೇ. ಗುಡ್ ಲಕ್ ಮಕ್ಕಳೇ.